ರಾಯಚೂರು ಟೈಮ್ಸ್ಗೆ ಸ್ವಾಗತ. ನಾವು ಚುನಾವಣೆಯಲ್ಲಿ 2025ರಿಂದ 27 ಸಾಲಿಗೆ ಆಯ್ಕೆ ಆಗಿದ್ದರು. ಈ ಎಲ್ಲ ಪದಾಧಿಕಾರಿಗಳ ಒಂದು ಸಾರಥ್ಯದಲ್ಲಿ ಈಗ ನಮ್ಮ ಈ ನ್ಯಾಯಾಲಯದ ಆವರಣದಲ್ಲಿ ಏನೆಲ್ಲ ತೊಂದರೆ ಇದೆ ಅನ್ನೋದು ಎಲ್ರಿಗೂ ಕಣ್ಣಿಗೆ ಕಾಣಿಸುವಂಥದ್ದು. ಈಗ ನಮಗೆ ಈ ಸಭಾಂಗಣ ಕೂಡ ಬಹಳ ಕಂಜೆಸ್ಟ್ ಆಗಿರೋದ್ರಿಂದ ಈಗ ಈ ಸಭಾಂಗಣ ಏನು ನ್ಯಾಯವಾದಿಗಳ ಸಭಾಂಗಣವನ್ನು ಕೂಡ ನಾವು ಒಂದು ದೊಡ್ಡದಾದಂಥ ಕಟ್ಟಡ ಬೇಕಾಗಿದೆ. ಮತ್ತೆ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಬಹಳ ಹದಗೆಟ್ಟಿದೆ. ಈಗ ಈ ವಿಚಾರದಲ್ಲಿ ಈಗ ನಮಗೆ ಇಂಪಾರ್ಟೆಂಟ್ ಆಗಿ ಆಡಳಿತಾತ್ಮಕವಾಗಿ ಹೇಳ್ಬೇಕಂತಂದ್ರೆ ಸರ್ಕಾರ ಗಮನಕ್ಕೆ ನಾವು ತರಬೇಕಾಗುತ್ತೆ. ಇಲ್ಲಿ ನಮ್ಮ ನ್ಯಾಯಾಲಯದ ಆವರಣಕ್ಕೆ ಹೊಂದಿಕೊಂಡಿರುವಂತ ಏನು ತೋಟಗಾರಿಕೆ ಇದೆ, ಆ ಆವರಣದ ಒಂದು ಅರ್ಧ ಭಾಗವನ್ನ ಆದ್ರೂ ಕೂಡ ನಮಗೆ ಸರ್ಕಾರದಿಂದ ಈ ನ್ಯಾಯಾಲಯದ ಆವರಣಕ್ಕೆ ಕೊಡಬೇಕು ಅಂತಂದ್ಬಿಟ್ಟು ನಾವು ಸರ್ಕಾರದ ಮುಂದೆ ನಾವು ಅರ್ಜಿಯನ್ನ ಹಾಕಿ ಅದನ್ನ ನಾವು ವಶಕ್ಕೆ ಪಡೆಯುವಂತ ಕಾರ್ಯವನ್ನ ನಮ್ಮ ಪದಾಧಿಕಾರಿಗಳ ನನ್ನ ಸಾರಥ್ಯದಲ್ಲಿ ಈ ಕೆಲಸವನ್ನ ಮಾಡಿ ಮತ್ತೆ ಅಲ್ಲೇ ಆ ಒಂದು ಏನು ಸರ್ಕಾರ ನಮ್ಗೆ ಆ ಸೌಕರ್ಯವನ್ನ ಒದಗಿಸಿದೆ ಆದ್ರೆ ಅಲ್ಲಿ ಒಂದು ವಕೀಲರ ಭವನ ಕಟ್ಟಬೇಕು ಅನ್ನೋದು ಒಂದು ನಮ್ಮ ಕನಸಾಗಿದೆ. ಆ ಒಂದು ವಿಚಾರದಲ್ಲಿ ಆ ಒಂದು ನಿಟ್ಟಿನಲ್ಲಿ ನಾವು ಮುಂದೆ ಕೆಲಸ ಮಾಡಿ ಅದನ್ನ ಆದಷ್ಟು ನಾವು ಕಾರ್ಯಗತ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನನಗೆ ನಂಬಿಕೆ ಇದೆ. ಅದನ್ನ ಸರ್ಕಾರ ಗಮನಿಸಿ ನಮ್ಗೆ ಇಲ್ಲಿ ಆಗ್ತಾ ಇರುವಂತ ತೊಂದರೆಯನ್ನ ಗಮನಿಸಿ ನಮ್ಗೆ ಅದರ ಒಂದು ಸೌಕರ್ಯವನ್ನ ಮಾಡಿಕೊಡ್ತದೆ ಅಂತ ಕೂಡ ಸರ್ಕಾರದ ವಿಚಾರದಲ್ಲಿ ಕೂಡ ನನಗೆ ನಂಬಿಕೆ ಇದೆ. ಇಲ್ಲಿರುವಂತ ಎಲ್ಲ MLAಗಳಾಗ್ಲಿ ಅಥವಾ MLCಗಳಾಗ್ಲಿ ನಮಗೆ ಸಹಕಾರ ಕೊಡ್ತಾರೆ. ಆ ವಿಚಾರದಲ್ಲೂ ಕೂಡ ನಮ್ಮ ನ್ಯಾಯಾಲಯಕ್ಕೆ ಅನುಕೂಲ ಮಾಡಿಕೊಡ್ತಾರೆ ಅನ್ನೋದು ನನಗೆ ನಂಬಿಕೆ ಇದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ನಮ್ಮ ಪದಾಧಿಕಾರಿಗಳೊಂದಿಗೆ ನಾನು ಆ ಕೆಲಸ ಕೈಗೊಂಡು ಅದನ್ನ ಆದಷ್ಟು ನಮ್ಮ ಈ ತೋಟಗಾರಿಕೆ ಜಾಗವನ್ನ ಒಂದು ಅರ್ಧದಷ್ಟಾದ್ರೂ ಕೂಡ ನಾವು ಪಡೀಲಿಕ್ಕೆ ನಾವು ಕೆಲಸ ಮಾಡ್ತೀವಿ. ಅದನ್ನ ಏನು ಇಲ್ಲಿರುವಂತ ಎಲ್ಲ ಜನಪ್ರತಿನಿಧಿಗಳ ಒಂದು ಸಹಾಯದಿಂದ ನಾವು ಅದನ್ನು ಪಡಿತೀರಿ ಅನ್ನೋ ಒಂದು ನಂಬಿಕೆ ಇದೆ. ಆ ಒಂದು ಕೆಲಸವನ್ನ ಮಾಡುವಂತ ಒಂದು ಏನು ಉದ್ದೇಶ ನಾವು ಹೊಂದಿದ್ವಿ. ಅದೇ ರೀತಿಯಾಗಿ ಇಲ್ಲಿ ಸಾಮಾನ್ಯ ಸಮಸ್ಯೆಗಳಿದ್ದೇ ಇರುತ್ತೆ. ಅದ್ರ ಬಗ್ಗೆ ನಮ್ಮ ಏನು ಕಮಿಟಿನಲ್ಲಿ ಯಾವುದೇ ವಿಚಾರಗಳು ಬಂದರೂ ಕೂಡ ಅದನ್ನ ಪರಿಹಾರ ಮಾಡಿ ಅದನ್ನ ಕೂಡ ಪರಿಹಾರ ಮಾಡ್ತೀವಿ ಅಂತ ಈ ಮೂಲಕ ತಮ್ಮಲ್ಲಿ ತಿಳಿಸ್ತಾ ಇದ್ದೀವಿ. ಸೌಕರ್ಯ ಅಂದ್ರೆ ನೀರಿನ ವ್ಯವಸ್ಥೆ ಬೇಕು. ನೀರಿನ ವ್ಯವಸ್ಥೆ ಬೇಕಾಗಿದೆ. ಅದು ಈಗೇನು ತೊಂದರೆ ಆಗ್ತಾ ಇಲ್ಲ. ಅದ್ರ ಬಗ್ಗೆ ಕೂಡ ಒಂದು ಒಳ್ಳೆ ಫಿಲ್ಟರ್ ಹಾಕುವಂತ ಒಂದು ವ್ಯವಸ್ಥೆಯನ್ನ ಸರ್ಕಾರದ ಮುಖಾಂತರನೇ ಮಾಡಿಸುವಂತ ಒಂದು ಯೋಜನೆ ಇದೆ. ಅದ್ರ ಬಗ್ಗೆ ಕೂಡ ನಾವು ಕಾರ್ಯಮಗ್ನರಾಗಿ ಅದನ್ನು ಕೂಡ ಕಾರ್ಯರೂಪಕ್ಕೆ ತರುವಂತ ಒಂದು ಕೆಲಸವನ್ನ ಮಾಡ್ತೀನಿ ಅಂತ ಈ ಮೂಲಕ ತಮ್ಮಲ್ಲಿ ತಿಳಿಸ್ತಾ ಇದ್ದೀನಿ. ಇವತ್ತು ನಾವೇನು 2025-27 ಸಾಲಿಗೆ ಅವಧಿಗೆ ನಾವು ಚುನಾವಣೆಯಲ್ಲಿ ಆಯ್ಕೆ ಆಗಿದ್ರು. ಆ ಚುನಾವಣೆ ಇವತ್ತು ಅಧಿಕಾರವನ್ನ ಹಿಂದಿನ ಪದಾಧಿಕಾರಿಗಳೇನಿದ್ರು ಆ ಅಧಿಕಾರವನ್ನ ನಮ್ಗೆ ಹಸ್ತಾಂತರ ಮಾಡಿದ್ದಾರೆ. ಇಂದಿನಿಂದ ನಮ್ಮ ಅಧಿಕಾರದ ಅವಧಿ ಪ್ರಾರಂಭ ಆಗಿದೆ. ಇದು ಎಲ್ಲರ ಒಂದು ಬಯಕೆಯಂತೆ ಸುಸೂತ್ರವಾಗಿ ನಡೆಸ್ಕೊಂಡು ಹೋಗ್ತಿದೆ ಅಂತ ಈ ಮೂಲಕ ತಮ್ಮಲ್ಲಿ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತಾರೆ. ಬಂದ್ಬಿಡ್ರಿ ಇಲ್ಲಿ ಪರಿಚಯ ಮಾಡ್ಕೊಂಡು ಲೊಕೇಶನ್ ಕುತ್ಕೊಬಿಡಿ
ಹೇಳುವುದಕ್ಕೆ